ಆಗಿರ್ತಕ್ಕಂಥದ್ದು. ಅದಾದ ನಂತರ ಇನ್ನು SIR ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆ. ಈಗಾಗಲೇ ಅದರ ಬಗ್ಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋಂಥದ್ದು ಏನು ಹೇಳಿದಾರೋ ಅದು ಬಹಳ ಗಮನಿಸಬೇಕಾಗ್ತದೆ. ಈಗ ನಮಗೆ ಎಚ್ಚರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಕಾರಣ. ಯಾಕಂತ ಹೇಳಿದರೆ ಈಗ ಏನು ಈ ಹಿಂದೆ ಚುನಾವಣೆಗಳು ನಡೆದು ಅನೇಕ ರಾಜ್ಯಗಳಲ್ಲಿ, ಮುಖ್ಯವಾಗಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ, ಅಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಸ್ಟ್ಯಾಲಿನ್ ಸ್ವತಃ ಅವರೇ ಸೋತು ಹೋಗ್ತಾರೆ ಅವ್ರ ಕ್ಷೇತ್ರದಲ್ಲಿ. ಅವತ್ತು ಹಿಂದೇನೋ ಮತದಾರರ ಸಂಖ್ಯೆ ಇತ್ತು, ಮೊನ್ನೆ ಎಷ್ಟು ಮತದಾರರು ಮತವನ್ನು ಚಲಾವಣೆ ಮಾಡಿದ್ದಾರೆ, ಯಾಕೆ ಸೋತರು ಅನ್ನೋಂಥದ್ದು ಅದನ್ನು ಮನಗಂಡು ಅದಕ್ಕಿಂತ ಹಿಂದೆ ಪಾರ್ಲಿಮೆಂಟಲ್ಲಿ ವೋಟ್ ಚೋರಿ ವಿಚಾರ ಇರ್ಬೋದು, ಇವೆಲ್ಲರೂ ಒಂದೊಂದು ಹಂತವಾಗಿ ಅವರ ಗಾಳವನ್ನು ವಿರೋಧ ಪಕ್ಷದವರು BJP ಅವರು ಇವತ್ತು ಎಲ್ಲ ಚುನಾವಣೆ ಕಮಿಷನ್ ಸಹ ಅವ್ರ ಕೈಯಲ್ಲಿದೆ. ಹೆಂಗೆ ಬೇಕೋ ಆ ರೀತಿ ಆಟ ಆಡಿಸಿ ಅಧಿಕಾರವನ್ನು ತಗೊಳ್ಳೋದಕ್ಕೆ ಅವರು ಮಾಡೋವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಮ್ಮ ರಾಜ್ಯ ಮುಖಂಡರು ಗಮನಿಸಿ, ಇನ್ನು ಬರ್ತಕ್ಕಂಥ 2 ವರ್ಷ ಇಲ್ಲ, ಆದರೆ ನಾವೇನು ಮಾಡಬೇಕು, ಇನ್ನು ಬರ್ತಕ್ಕಂಥ ಪೂರ್ಣ ಪ್ರಮಾಣದ ಅವಧಿ ಏನಿದೆಯೋ ಅದು ಚುನಾವಣೆ ವರ್ಷಗಳು ಅಂತ ಕರೀತಾರೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಅಸೆಂಬ್ಲಿ. ಹಾಗಾಗಿ ಇಲ್ಲಿ ನಾವು ಏನಾಗಿರಬೇಕು ಅಂದರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ನಾವು ಮಾಡಿದರೆ ಕೀರ್ತಿ ಹೇಳಿದ ರೀತಿಯಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ 90ಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಅವರು ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕಿದೆ. ಸೋತಿನ ಮೇಲೆ ಜೊತೆಗೆ ಆಯಿಂದ ದಲಿತರ ಓಟ್ಗಳ ಮೇಲೆ ಅವ್ರು ಕಂಡಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕೀರ್ತಿ ಹೇಳಿದ ಪ್ರಕಾರ ನಾವು ಗೆದ್ದಿರೋದು 874. ಇಂಥ 5,000 ಒಳಗಡೆ ಗೆದ್ದಂಥವನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಅದನ್ನು ಸುವ್ಯವಸ್ಥಿತವಾಗಿ ಅವರು ಓಟನ್ನು ಡಿಲೀಟ್ ಮಾಡಿದರೆ ಅವರ ಗೆಲುವು ಸುಮೋಗ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಈಗಾಗಲೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೂ ಸಹ ಅಧ್ಯಕ್ಷರನ್ನ ಬೇರೆಯವರಿಗೆ ಹಸ್ತಾಂತರ ಮಾಡಿದರೂ ಸಹ ಅವರು CM ಆಗಿ ಮತ್ತು ಪರೋಕ್ಷವಾಗಿ ಅಧ್ಯಕ್ಷರಾಗಿ ಎಚ್ಚರಿಸುವಂಥ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿಗೆ ಯುವಕರನ್ನ ಎಚ್ಚರಿಸುವಂಥ ಕೆಲಸವಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿ ದುಡ್ಡನ್ನು ಕೊಡೋದರ ಜೊತೆಗೆ ಯುವಕರಿಗೆ ಒಂದು ಶಕ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಮುಂದಿನ ದಿನದಲ್ಲಿ ಏನೇನು ಬದಲಾವಣೆಗಳಾಗ್ತಾವೋ ಅವನ್ನ ನಿಮಗೆ ಇದೇ ರೀತಿಯಾದ ಸಭೆಯನ್ನು ಕರೆದು ಹೇಳುವಂಥ ಕೆಲಸ ಇವರೆಲ್ಲ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಇವೆಲ್ಲ ಮುಂದೆ ಬರೋಂಥ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾರೆ. ಅದಾದ ಮೇಲೆ ಯಾಕೆ ಇಷ್ಟೊಂದು ಆಯಿತು, ನಂದೊಂದು ಮತ ಇಲ್ಲದಿದ್ರೆ ಏನಾಯಿತು ಅನ್ನೋಂಥದ್ದು ನೀವು ತಿರಸ್ಕಾರ ಮಾಡಿದರೆ, ನಾವು MLA ಇಂದ ಸೋತ್ರೆ ನಾನು ಸೋತ್ತೀನಿ, ಜಿಲ್ಲಾ ಪಂಚಾಯತಿಗೆ ನಿಲ್ಲುವಂಥವ್ರು ಯಾರಿದ್ದಾರೋ ಅವ್ರು ಸೋತ್ರೆ ಅವ್ರು ಸೋಲ್ತಾರೆ, ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಯವರು ಸೋಲ್ತಾರೆ. ಹಾಗಾದರೆ ನಮಗೇನು ಅನ್ಯಾಯ ಆಗ್ತದೆ, ಸೋತ್ರೆ ನೀವು ಸೋತ್ಕೊಳ್ರಿ ಅಂತ ಮತದಾರ ಹೇಳಿದ್ರೆ ಮತದಾರರಿಗೆ ನಿಮ್ಗೆ ಹೇಳಕ್ಕೆ ಬಯಸ್ತಾ ಇದ್ವಿ. ಪ್ರತಿಯೊಂದು ಸವಲತ್ತು ಸಹ ಇವತ್ತು ಸಿಗಬೇಕಾದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ಸಿಗ್ತದೆ ಅನ್ನೋದು ನೀವು ಯಾರು ಮರಿಬಾರ್ದು. ಏನಿದರ ಬೂತ್ ಲೆವೆಲ್ ಆಫೀಸರು ಗೌರ್ಮೆಂಟಿಗೆ ಸೇರಿದ್ದಾರೆ. BLA 1 ಅಂಡ್ BLA 2 ಏನು ಬೂತ್ ಲೆವೆಲ್ ಏನು ನಮ್ಮ ಏಜೆಂಟ್ಸ್ ಅಥವಾ ಇರ್ತಾರೋ ಅವರು ಬಹಳ ಪ್ರಮುಖವಾಗಿ ಕೆಲಸ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ 263ಕ್ಕೆ 263 ಕೊಟ್ಟಿದೆಯಲ್ಲ
ಹಾಗಾಗಿ ಎಚ್ಚರಿಕೆಯಿಂದ ಮೇಲಿಂದ ಮೇಲೆ ನಾವಿಲ್ಲಿ ಸೇರ್ಬೇಕಾಗ್ತದೆ. ಎಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋದು, ತಲೆರಟೆ ಮಾಡೋದು, ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಲ್ಲೇ ಕೂತ್ಕೊಂಡು ಏನೇನು ಆಗಬೇಕು ಅನ್ನೋಂಥದ್ದನ್ನ ಮತದಾರರ ಪಟ್ಟಿ ಇಟ್ಕೊಂಡು ನಾವು ಬೂತ್ ಲೆವೆಲ್ ಮಾಡಬೇಕಾಗ್ತದೆ, ಎಚ್ಚರಿಕೆ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ಅಂತ ಸಂದರ್ಭ ಬಂದರೆ ನಮಗೆ ರಾಜ್ಯ ಮಟ್ಟದವರು, ರಾಷ್ಟ್ರ ಮಟ್ಟದವರು ಮತ್ತು ಇನ್ನು ಏನು ದೊಡ್ಡ ಅನುಭವವನ್ನು ಹೊಂದಿರತಕ್ಕಂಥವನ್ನು ಇಲ್ಲಿ ಕರೆಸಿ ನಿಮ್ಮನ್ನ ನಿಮ್ಗೆ ಹೇಳೋದು, ಜಾಗೃತಿಯನ್ನು ಹೆಚ್ಚಿಸುವಂತ ಕೆಲಸ ನಾವುಗಳೆಲ್ಲರೂ ಮಾಡ್ತೀವಿ. ನಾವು ಕರೆದಂಥ ಸಂದರ್ಭದಲ್ಲಿ ಏನೇನು ಮುಂಚೂಣಿ ಘಟಕದಲ್ಲಿದ್ರೋ ಅಥವಾ ಜವಾಬ್ದಾರಿ ಸ್ಥಾನದಾಗಿದ್ರೋ ಅಥವಾ ಕಾಂಗ್ರೆಸ್ ಅನ್ನಂತ ಏನು ಹುಟ್ಟಿನಿಂದ ಮೈಗೂಡಿಸ್ಕೊಂಡಿದ್ರು, ನೀವೆಲ್ಲ ಇಲ್ಲಿ ಬಂದು ಇವತ್ತು ಸಂವಿಧಾನ ಉಳಿಬೇಕಾದ್ರೆ, ನಾವು ಒಕ್ಕೂರಿನಿಂದ ಇರಬೇಕಾದ್ರೆ, ಕಾಂಗ್ರೆಸ್ಸಿನ ಒಂದು ಶಕ್ತಿಯನ್ನ ಬಲವನ್ನ ಹೆಚ್ಚಿಸಬೇಕಾದ್ರೆ ನಾವು ಬೂತ್ ಲೆವೆಲ್ನಿಂದ ಇರಬೇಕು ಅನ್ನೋದು ನೀವು ಯಾರು ಸಹ ಮರಿಬಾರದು ಅನ್ನೋ ಮಾತನ್ನ ಇವತ್ತು ಬಯಸಿ ಈಗ ಬೆಳಗಿನಿಂದ ಸುದೀರ್ಘವಾಗಿ